ಪ್ರಿಯ ವೀಕ್ಷಕರೇ, ನೆಚ್ಚಿನ ಗ್ರಾಹಕರೇ, ನಿಮ್ಮೆಲ್ಲರಿಗೂ MSP ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋ ಅಥವಾ ಈ ಎಪಿಸೋಡ್ನಲ್ಲಿ ನಿಮ್ಮ ಮನೆಯ ಸೋಲಾರ್ ಅಥವಾ ವಾಟರ್ ಹೀಟರ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಇದು ಬಂದು ನಮ್ಮ ಬ್ರದರ್ ಮನೆ ಮಾಗಡಿಗೆ ಬಂದಿದ್ದೆ. ಇವರು ಗೃಹ ಪ್ರವೇಶದಲ್ಲೂ ನನ್ನ ಕರೆದಿದ್ರು, ನನಗೆ ಸೋಲಾರ್ ಹಾಕೊಡಕ್ಕೆ ಹೇಳಿದ್ರು. ಬಟ್ ನಾನು ಆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಹಾಕೊಡೋಕ್ಕಾಗಲಿಲ್ಲ. ಸೊ ನ್ಯೂಟೆಕ್ ಸೋಲಾರ್ನ ಮಾಗಡಿಯವ್ರು ಬಂದು ಇವರಿಗೆ ಸೋಲಾರ್ನ ಹಾಕೊಟ್ಟಿರ್ತಾರೆ. ಆ ಟೈಮಲ್ಲಿ ಒಂದು ತಪ್ಪನ್ನು ಮಾಡಿದ್ದಾರೆ. ಏನಪ್ಪ ತಪ್ಪನ್ನು ಮಾಡಿದ್ದಾರೆ ಅಂದರೆ, ಸೊ ಇಲ್ಲೀಗ ನಮ್ಮ ಟೆಕ್ನಿಷಿಯನ್ ಮಂಜುನಾಥ್ ಅವರು ಕೆಲಸ ಮಾಡ್ತಾ ಇದ್ದಾರೆ ನೋಡ್ಬೋದು. ಸೊ ಏರ್ ಪೈಪ್ ಬಂದು ಈಗ ಹಾಕೊಡ್ತಾ ಇದ್ದಾರೆ ಹೊಸದಾಗೆ. ಈ ಸೋಲಾರ್ನ ಹಾಕ್ಸಿ 2 ವರ್ಷ ಆಗಿದೆ. 2 ವರ್ಷದಿಂದ ಇವರಿಗೆ ಟ್ಯೂಬ್ ಹೊಡೆದೋಗಿಲ್ಲ. ಸೊ ಇವ್ರ ಅದೃಷ್ಟನೇ ಅಂತ ಹೇಳ್ಬೋದು, ನಮ್ಮ ಅಣ್ಣರ ಅದೃಷ್ಟನೇ ಅಂತ ಹೇಳ್ಬೋದು. ಏನಾಗುತ್ತಪ್ಪ ಈ ಪೈಪ್ನ ಹಾಕಲಿಲ್ಲ ಅಂದರೆ, ಮೊದಲನೇ ಪಾಯಿಂಟು, ಈ ಪೈಪ್ ಹಾಕಿಲ್ಲ ಅಂದರೆ ಬಿಸಿನೀರು ಕರೆಕ್ಟಾಗಿ ಪ್ರೆಸರಾಗಿ ಬರಲ್ಲ, ಮತ್ತು ಬಿಸಿನೀರು ಕೂಡ ನೀಟಾಗಿ ಕಾಯಲ್ಲ. ಎರಡನೇ ತಪ್ಪೇನಪ್ಪ ಅಂದರೆ, ಈಗ ಒಂದು 2 ದಿನ 3 ದಿನ ನೀವು ನೀರನ್ನ ಬಳಸಿಲ್ಲ, ಸ್ನಾನ ಮಾಡಿಲ್ಲ ಅಂದರೆ ಒಂದು 2-3 ದಿನ ನೀರನ್ನ ಬಿಟ್ಟು ಟ್ಯೂಬಲ್ಲಿ ತುಂಬ ಬಿಸಿ ಆದರೆ, ಹೀಟ್ ಆದರೆ ನೀಟಾಗಿ ಆ ಬಿಸಿ ಗಾಳಿ ಮುಖಾಂತರ ಏರ್ ಔಟ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಟ್ಯೂಬ್ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಟ್ಯೂಬ್ ಹೊಡೆದೋಗುತ್ತೆ. ಟ್ಯೂಬ್ ಹೊಡೆದೋದ್ರೆ ಏನು ತೊಂದರೆ ಅಪ್ಪ ಅಂತ ಕೇಳ್ಬೋದು. ಟ್ಯೂಬ್ ಹೊಡೆದೋದ್ರೆ ಏನೋ ದುಡ್ಡು ಕೊಟ್ಟು ಹಾಕ್ಸ್ಕೋಬೋದು. ನೋಡಿ, ಮನೆ ಮೇಲೆ ಇಂಥ ಮಕ್ಳುಗಳು ಆಟ ಆಡ್ತಾ ಇರ್ತಾರೆ, ನೀವು ನೋಡ್ಬೋದು. ಮಕ್ಳುಗಳು ಬರ್ತಾರೆ, ಹೆಣ್ಮಕ್ಳು ಬಟ್ಟೆ ಒಣಗಾಕಕ್ಕೆ ಬರ್ತಾರೆ. ಇದೇ ಜಾಗದಲ್ಲಿ ಬಟ್ಟೆ ಒಣಗಾಕುವಂಥ ದಾರನೂ ಕಟ್ಟಿದ್ದಾರೆ ನೋಡ್ಬೋದು. ಆ ಬಟ್ಟೆ ಒಣಗಾಕೋ ಟೈಮಲ್ಲಿ ಬಂದಾಗ ಟ್ಯೂಬ್ ಏನಾದ್ರು ಹೊಡೆದೋದಾಗ ಗ್ಲಾಸ್ ಹೊಡೆದೋಗಿ ತಣ್ಣಗಾರ್ಬೋದು, ಬಿಸಿ ನೀರು ತಾಗ್ಬೋದು. ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಮನೆ ಮೇಲೆ ಮಕ್ಕಳು ಬರ್ಬೋದು, ಹೆಣ್ಮಕ್ಳು ಬರ್ಬೋದು. ಈ ಥರ ಎಲ್ಲ ಚಾನ್ಸಸ್ ಆಗಿ ಇದರಿಂದ ಅಪಾಯ ಆಗೋದು ತುಂಬ ಜಾಸ್ತಿ ಇರುತ್ತೆ. ಅದರಿಂದ ದಯವಿಟ್ಟು ನೀವು ನಿಮ್ಮ ಮನೆಗೆ ಹೊಸ ಸೋಲಾರ್ ಅಥವಾ ನಿಮ್ಮ ಮನೆಯ ಗೃಹೋಪಯೋಗಿ ವಸ್ತುಗಳನ್ನ ಹಾಕ್ಸ್ಕೋಬೇಕಾದ್ರೆ, ಫಿಟ್ಟಿಂಗ್ ಮಾಡಿಸ್ಕೋಬೇಕಾದ್ರೆ ದಯವಿಟ್ಟು ಒಳ್ಳೆ ಟೆಕ್ನಿಷಿಯನ್ನ ಕರೆಸಿ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋ ಕೊನೆಯಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾ ಇರುತ್ತೆ. ಮೊಬೈಲ್ ನಂಬರ್ಗೆ ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಮತ್ತು 2 ವರ್ಷ ಆಗಿದೆ ಹಾಕ್ಸಿ, ಸರ್ವಿಸ್ ಕೂಡ ಮಾಡಿರಲಿಲ್ಲ. ಈಗ ಸರ್ವಿಸ್ ಕೂಡ ನಡೀತಾ ಇದೆ ನೋಡ್ಬೋದು ನೀವು. ಸೊ ದಯವಿಟ್ಟು ಇಂಥ ತಪ್ಪನ್ನ ಆಗ್ದಂಗೆ ನೋಡ್ಕೊಳ್ಳಿ. ನಿಮ್ಮ ಹತ್ತಿರದ ಟೆಕ್ನಿಷಿಯನ್, ಒಳ್ಳೆ ಟೆಕ್ನಿಷಿಯನ್ನ ಕರೆಸಿ ಮಾಹಿತಿನ ತಿಳ್ಕೊಂಡು ಹಾಕ್ಸ್ಕೊಳ್ಳಿ. ಸೊ ಈಗ ನೀವು ನೋಡ್ಬೋದು, ಈಗ ಏರ್ ಪೈಪ್ನ ನಾವು ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಇಲ್ಲಿವರೆಗೂ ಏರ್ ಪೈಪ್ ಇರಲಿಲ್ಲ ಇದಕ್ಕೆ. ಸೊ ಈ ಥರ ಪ್ರಾಬ್ಲಮ್ ಆಗಿದೆ, ತುಂಬ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಬ್ರದರ್ ಅದೃಷ್ಟ, ಯಾವುದೇ ಟ್ಯೂಬ್ ಹೊಡೆದೋಗಿಲ್ಲ. ಸೊ ಸರ್ವಿಸು ಕೂಡ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.